Okay, the next one concept is sacrifice ratio. Sacrifice ratio, it is a ratio where the old partner is going to be contribute their profit sharing ratio to the incoming partner. Old partners sacrifice their part of profit share to the new partner. Sacrifice ratio, it is a ratio where the old partners sacrifice their part of profit share to the new partner. Why the sacrifice ratio is going to be needed means, as you all know that if the old partners is going to be sacrifice their profit to the upcoming partner, there is a chance of loss which is going to be incurred to the old partners. In order to overcome the losses which is going to be happen to the old partner, the upcoming partner or the new partner is going to be make the compensation of loss which is going to be happen to the old partners by bringing up of additional amount in the form of premium or in the form of goodwill. Whatever the amount which is going to be brought by the new partner in the form of goodwill, that goodwill amount is going to be shared between the old partners in the ratio like sacrifice ratio. If the partner's deed is not going to be specified any sacrifice ratio, okay, then we are going to be treated the old ratio of old partners itself the sacrifice ratio. Keep it in mind, if the problem or in the partnership deed does not give the sacrifice ratio details or NPSR, then you have to consider the old ratio itself as a sacrifice ratio. If the problem is going to be specify the old ratio and also the NPSR, then you have the formula in order to calculate the sacrifice ratio. That is sacrifice ratio old share minus new share. Sacrifice ratio na calculate ಮಾಡಲಿಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಕೆ, ಪ್ರಾಬ್ಲಮ್ ಅಲ್ಲಿ ಓಲ್ಡ್ ಶೇರ್ ಕೊಟ್ಟಿರ್ತಾರೆ ಮತ್ತು ನ್ಯೂ ಶೇರ್ ಕೊಟ್ಟಿರ್ತಾರೆ. ಆಗ ನೀವು ಓಲ್ಡ್ ಶೇರ್ ಅಲ್ಲಿ ನ್ಯೂ ಶೇರ್ನ ಡಿಡಕ್ಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಸ್ಯಾಕ್ರಿಫೈಸ್ ರೇಷಿಯೋ ಸಿಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಇನ್ ಆರ್ಡರ್ ಟು ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಓಕೆ, ಕೀಪ್ ಇಟ್ ಇನ್ ಮೈಂಡ್. ಸ್ಯಾಕ್ರಿಫೈಸ್ ರೇಷಿಯೋಗೆ ಫಾರ್ಮುಲಾ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಕೆ, ಇನ್ ಕೇಸ್ ನ್ಯೂ ಶೇರ್ ಏನಾದರೂ ಕೊಡದೇ ಇತ್ತು, ಬರೀ ಓಲ್ಡ್ ಶೇರ್ ಮಾತ್ರ ಕೊಟ್ಟಿದ್ರೆ ಆವಾಗ ಓಲ್ಡ್ ಶೇರ್ ಇಟ್ ಸೆಲ್ಫ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಏನಕ್ಕೋಸ್ಕರ ಬೇಕು ಅಂದರೆ ಇನ್ ಆರ್ಡರ್ ಟು ಶೇರ್ ದ ಪ್ರೀಮಿಯಂ ಗುಡ್ ವಿಲ್ ವಿಚ್ ಈಸ್ ಗೋಯಿಂಗ್ ಟು ಬಿ ಬ್ರಾಟ್ ಬೈ ದ ನ್ಯೂ ಪಾರ್ಟ್ನರ್.
that premium goodwill is going to be shared in the ratio of sacrifice ratio to the old partners. ನ್ಯೂ ಪಾರ್ಟ್ನರ್ ತಂದಿರತಕ್ಕಂಥ ಪ್ರೀಮಿಯಂ ಗುಡ್ವಿಲ್ಲನ್ನು ಓಲ್ಡ್ ಪಾರ್ಟ್ನರ್ಸಿಗೆ ಶೇರ್ ಮಾಡಬೇಕು ಅಂದರೆ ಯಾವ ರೇಷಿಯೋ ಬೇಕು? ಸ್ಯಾಕ್ರಿಫೈಸ್ ರೇಷಿಯೋ ಬೇಕು. ಸೊ ಆ ಕಾರಣದಿಂದಲೇ ಸ್ಯಾಕ್ರಿಫೈಸ್ ರೇಷಿಯೋನ ನಾವೇನು ಮಾಡ್ತೀವಿ? ಕ್ಯಾಲ್ಕುಲೇಟ್ ಮಾಡ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇರ್ತಕ್ಕಂಥ ಮೇನ್ ಫಾರ್ಮುಲಾ ಇದು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಹಾಗಾದರೆ ಇದನ್ನು ಬಿಟ್ಟು ಬೇರೆ ಯಾವ ಒಂದು ಮೆಥಡ್ಸ್ ಇದೆ ಶೇರ್ ಸ್ಯಾಕ್ರಿಫೈಸನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ? Okay, in that the first one is case one. When old share and new share is given. ಪ್ರಾಬ್ಲಮ್ ಅಲ್ಲಿ ಏನು ಮಾಡ್ತಾರೆ? ಓಲ್ಡ್ ಶೇರ್ ಕೊಟ್ಟಿರ್ತಾರೆ ಮತ್ತು ನ್ಯೂ ಶೇರ್ ಕೊಟ್ಟಿರ್ತಾರೆ. ಓಲ್ಡ್ ಶೇರು ಮತ್ತು ನ್ಯೂ ಶೇರ್ ಎರಡೂ ಕೊಟ್ಟಿರ್ತಾರೆ. ಆಗ ನಮಗೆ ಫಾರ್ಮುಲಾ ಬಂದ್ಬಿಟ್ಟು ಶೇರ್ ಸ್ಯಾಕ್ರಿಫೈಸ್ is equal to old share minus new share. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಿದರೆ ಏನು ಸಿಗುತ್ತೆ? ಶೇರ್ ಸ್ಯಾಕ್ರಿಫೈಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಕೇಸ್ 2. When old share new partner share and agreed share given. ಪ್ರಾಬ್ಲಮ್ ಅಲ್ಲಿ ಏನು ಮಾಡ್ತಾರೆ? ಓಲ್ಡ್ ಶೇರ್ ಕೊಟ್ಟಿರ್ತಾರೆ, ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿರ್ತಾರೆ ಮತ್ತು ಅಗ್ರೀಡ್ ಶೇರ್ ಕೊಡ್ತಾರೆ. ಓಕೆ, ಯಾವಾಗ ಅಗ್ರೀಡ್ ಶೇರ್ ಕೊಡ್ತಾರೆ ಆವಾಗ ನಾವೇನು ಮಾಡಬೇಕು? ನಿಮಗೆ ಮೇನ್ ಫಾರ್ಮುಲಾ ಗೊತ್ತಿದೆ. ಮೇನ್ ಫಾರ್ಮುಲಾ ಏನಪ್ಪ? ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಬೇಕು. ಇಲ್ಲಿ ನ್ಯೂ ಶೇರ್ ಕೊಟ್ಟಿಲ್ಲ, ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾರೆ, ಬಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಆಲ್ ಪಾರ್ಟ್ನರ್ಸ್ ಕೊಟ್ಟಿಲ್ಲ. ಸೊ ಎಲ್ಲ ಪಾರ್ಟ್ನರ್ಸ್ನ ಒಂದು ನ್ಯೂ ಶೇರ್ ಏನಾದರೂ ಕೊಟ್ಟಿದ್ದಿದ್ರೆ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ನಿಮಗೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಲ್ಲ ಪಾರ್ಟ್ನರ್ಸ್ ಇನ್ನೂ ಕೊಟ್ಟಿಲ್ಲ. ಬದಲಾಗಿ ಏನು ಕೊಟ್ಟಿದ್ದಾರೆ? ಅಗ್ರೀಡ್ ಶೇರ್ ಕೊಟ್ಟಿದ್ದಾರೆ, ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾರೆ. ಸೊ ಅವಾಗ NPSR ಫಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. NPSR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ರಿಮೈನಿಂಗ್ ಶೇರ್ ಇಂಟು ಅಗ್ರೀಡ್ ಶೇರ್, ರಿಮೈನಿಂಗ್ ಶೇರ್ ಇಂಟು ಅಗ್ರೀಡ್ ಶೇರ್ ಮಾಡಿದರೆ ನಿಮಗೆ ಏನು ಸಿಗುತ್ತೆ? NPSR ಸಿಗುತ್ತೆ. ಸೊ NPSR ಸಿಕ್ಕಾದ್ಮೇಲೆ sacrifice ratio is equal to old share minus new share. This is the two formula we need to get under the case 2, that is when old share and new partner share and agreed share given. Okay, and next third one case. When old share and surrender share
when old share and surrender share given, at that time we have to calculate the share sacrifice or sacrifice ratio by multiplying old share into surrender share. ಪ್ರಾಬ್ಲಮ್ ಅಲ್ಲಿ ಓಲ್ಡ್ ಶೇರ್ ಕೊಟ್ಟಿರ್ತಾರೆ ಮತ್ತು ಸರೆಂಡರ್ ಶೇರ್ ಕೊಟ್ಟಿರ್ತಾರೆ. ಆಗ ನಾವು ಶೇರ್ ಸ್ಯಾಕ್ರಿಫೈಸ್ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಏನು ಅಂದರೆ ಓಲ್ಡ್ ಶೇರ್ ಮತ್ತು ಸರೆಂಡರ್ ಶೇರ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ, ಶೇರ್ ಸ್ಯಾಕ್ರಿಫೈಸ್ ಇರುತ್ತೆ. So this is the three cases you have to keep in mind while solving the problems in respective of sacrifice ratio. Okay, let us solve the problems in respective of sacrifice ratio. Okay, look at the sacrifice ratio problem. In that first one, Mohan and Madan are the partners sharing profit and losses in the ratio of 4:3. Old ratio 4:3. 4 Mohan and 3 Madan. They admit Murli into partnership. New partner yaru Murli. The new profit sharing ratio is agreed at 7:4:3 respectively. NPSR 7:4:3. 7 ಬಂದ್ಬಿಟ್ಟು ಮೋಹನ್, 4 ಬಂದ್ಬಿಟ್ಟು ಮದನ್, 3 ಬಂದ್ಬಿಟ್ಟು ಮುರಳಿ. ಇಲ್ಲಿ ನೋಡಿ, ಮುಂಚೆ ಎಷ್ಟು ಜನ ಇದ್ರಪ್ಪ? 2 ಮೆಂಬರ್ಸ್ ಇದ್ರು, ಮೋಹನ್ ಮತ್ತು ಮದನ್. ಮೋಹನ್ ಇದು 4 ಪಾರ್ಟ್ ಮತ್ತು ಮದನ್ ಇದು 3 ಪಾರ್ಟ್. ನೆಕ್ಸ್ಟ್ NPSR ಕೊಟ್ಟಿದ್ದಾರೆ 3 ಜನ. ಯಾರು? ಮೋಹನ್, ಮದನ್ ಮತ್ತು ಮುರಳಿ. ಮೋಹನ್ ಇದು 7, ಮದನ್ ಇದು 4 ಮತ್ತು ಮುರಳಿ ಇದು 3 ಪಾರ್ಟ್. ಓಕೆ, ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ? ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಮತ್ತು NPSR ಕೊಟ್ಟಿದ್ದಾರೆ. ಸರ್, ಓಲ್ಡ್ ರೇಷಿಯೋ ಅಂದರೆ ಹೇಗೆ ಗೊತ್ತಾಗುತ್ತೆ? ಮುಂಚೆ ಯಾರಿದ್ರು? ಮೋಹನ್ ಆ್ಯಂಡ್ ಮದನ್ ಆರ್ ದ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 4:3. 4:3 ಏನಿದೆಯಲ್ಲ ಅದು ಮೋಹನ್ ಇದು ಮತ್ತು ಮದನ್ ಇದು, ಅದು ಓಲ್ಡ್ ಪಾರ್ಟ್ನರ್ಸ್. ನ್ಯೂ ಪಾರ್ಟ್ನರ್ ಯಾರು? ದೇ ಅಡ್ಮಿಟ್ ಯಾರನ್ನ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ? ಮುರಳಿನ. ಓಕೆ, ಇನ್ ಟು ದ ಪಾರ್ಟ್ನರ್ಶಿಪ್ಪಿಗೆ ಅವನನ್ನು ಸೇರಿಸ್ಕೊಂಡಾದ್ಮೇಲೆ ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಅಗ್ರೀಡ್ ಅಟ್ 7:4:3. ಅಂದರೆ ಮುಂಚೆ ಇಬ್ಬರಿದ್ದರು, ಮುರಳಿ ಬಂದಾದಮೇಲೆ 3 ಜನ ಆದರು, ಮೋಹನ್, ಮದನ್, ಮುರಳಿ. ಸೊ 3 ಜನದ್ದು ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಏನು ಅಂದರೆ 7:4:3. ಸೊ ಇಲ್ಲಿ ಓಲ್ಡ್ ರೇಷಿಯೋ NPSR 2 ಕೊಟ್ಟಿದ್ದಾರೆ. ನಿಮಗೆ ಫಾರ್ಮುಲಾ ಗೊತ್ತಲ್ಲ, ಸ್ಯಾಕ್ರಿಫೈಸ್ ರೇಷಿಯೋ. ಓಲ್ಡ್ ಶೇರ್ ಮೈನಸ್ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಿದರೆ ಏನು ಸಿಗುತ್ತೆ ನಮಗೆ? ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಓಲ್ಡ್ ಪಾರ್ಟ್ನರ್ ಯಾರಪ್ಪ? ಮೋಹನ್ ಇಂದು ರೇಷಿಯೋ, ಓಲ್ಡ್ ರೇಷಿಯೋ ಎಷ್ಟು? 4/7. ನೆಕ್ಸ್ಟ್ ಮದನ್, ಓಲ್ಡ್ ಪಾರ್ಟ್ನರ್ ಯಾರು? ಮದನ್. ಓಲ್ಡ್ ರೇಷಿಯೋ ಬಂದ್ಬಿಟ್ಟು 3/7 ಮೈನಸ್ ನ್ಯೂ ಶೇರ್ ಆಫ್ ಮೋಹನ್ ಎಷ್ಟು? 7/7 + 4 11 11 +
14. ನೆಕ್ಸ್ಟ್ ಅದೇ ರೀತಿ ಮದನಿದು 4/14. ಓಕೆ, ಮೋಹನಿದು 4/7 - 7/14, ಮದನಿದು 3/7 - 4/4. ಓಕೆ, ಈಗ 7ಗೆ ಮತ್ತು 14ಗೆ ಎಲ್ಸಿಎಂ ತೆಗೆಯೋದು ಗೊತ್ತಲ್ಲ. 7ನಲ್ಲಿ 14 ಹೋಗುತ್ತೆ ತಾನೆ, 7 ಟೇಬಲಲ್ಲಿ 14 ಹೋಗುತ್ತೆ ಅಂದರೆ ಸೊ ದ ಎಲ್ಸಿಎಂ ಇಸ್ 14 itself. ಇದು ರಿಲೇಟೆಡ್ ನಂಬರ್, ಅನ್ರಿಲೇಟೆಡ್ ನಂಬರ್. ರಿಲೇಟೆಡ್ ನಂಬರು ಅನ್ರಿಲೇಟೆಡ್ ನಂಬರ್ ಅಂದರೆ ಏನು ಅಂದರೆ ಯಾವ ಟೇಬಲಲ್ಲಿ ಇನ್ನೊಂದು ನಂಬರು ಅದು ಡಿವೈಡ್ ಆಗುತ್ತೋ ಅದನ್ನು ನಾವು ರಿಲೇಟೆಡ್ ನಂಬರ್ ಅಂತ ಕರಿತೀವಿ. ಅನ್ರಿಲೇಟೆಡ್ ನಂಬರಲ್ಲಿ ಅಂದರೆ ಇವಾಗ ಇಲ್ಲಿ 14 ಮತ್ತು 15 ಇತ್ತು ಅಂತ ಅನ್ಕೊಳ್ಳಿ, 7ರಲ್ಲಿ 15 ಹೋಗುತ್ತಾ? ಹೋಗೋದಿಲ್ಲ. ಸೊ ಅದು ಅನ್ರಿಲೇಟೆಡ್. ಅರ್ಥ ಆಗ್ತದೆ? ಸೊ ರಿಲೇಟೆಡ್ ನಂಬರ್ ಇದ್ದಾಗ ಯಾವುದು ನಂಬರ್ ಇರುತ್ತಲ್ಲ ಅದೇ ನಮಗೆ ಎಲ್ಸಿಎಂ ಆಗುತ್ತೆ. ಓಕೆ, ಇಲ್ಲ 7ನ ಏನು ಮಲ್ಟಿಪ್ಲೈ ಮಾಡಿದ್ರೆ 14 ಬರುತ್ತೆ 2. ಸೊ 7 2 14, ಅದೇ 2ನ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ 14ನ ಏನು ಮಲ್ಟಿಪ್ಲೈ ಮಾಡಿರೋ 14 ಬರುತ್ತೆ 1. ಸೊ ಅದೇ ಬರುತ್ತೆ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ. ಸೊ 4 2 8, 7 into 1 7. ನೆಕ್ಸ್ಟ್ ಅದೇ ರೀತಿ 7 ಮತ್ತು 14 ಸೇಮ್ ಎಲ್ಸಿಎಂ 14 ಬರುತ್ತೆ. 7 2 14, ಅದೇ 2ನ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ. 14 1 14, ಅದೇ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ. ಸೊ 3 2 6, 4 into 1 4. 8ಅಲ್ಲಿ 7 ಲೆಸ್ ಮಾಡಿದ್ರೆ 1/14. ನೆಕ್ಸ್ಟ್ 6ಅಲ್ಲಿ 4 ಲೆಸ್ ಮಾಡಿದ್ರೆ 2/4. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ಮೋಹನ್ ಅಂಡ್ ಮದನ್, ಓಲ್ಡ್ ಪಾರ್ಟ್ನರ್ಸ್. ಓಕೆ, ನೋಡಿ ಡಿನಾಮಿನೇಟರ್ 14 ಇದೆ, ಸೇಮ್ ಇದೆ. ಸೊ ಹಾಗಾಗಿ ನ್ಯೂಮರೇಟರ್ ಮಾತ್ರ ಕನ್ಸಿಡರ್ ಮಾಡಿ 1:2. ಅರ್ಥ ಆಯ್ತಾ ಮಾಡೋದು? ಇಲ್ಲಿ ನೋಡಿ ಸ್ಯಾಕ್ರಿಫೈಸ್ ರೇಷಿಯೋನ ನಾವು ಕ್ಯಾಲ್ಕುಲೇಟ್ ಮಾಡಿದ್ದು ಯಾರ್ಯಾರು? ಮೋಹನ್ ಮತ್ತು ಮದನ್. ಯಾಕೆಂದರೆ ಓಲ್ಡ್ ಪಾರ್ಟ್ನರ್ಸ್ ಅವರೇ, ಆ ಓಲ್ಡ್ ಪಾರ್ಟ್ನರ್ಸೇ ಸ್ಯಾಕ್ರಿಫೈಸ್ ಮಾಡಿದ್ದು. ಯಾರಿಗೆ ಮಾಡಿದ್ದು? ಮುರಳಿಗೆ. ಮುರಳಿ ಯಾರು? ನ್ಯೂ ಪಾರ್ಟ್ನರ್. ಸೊ ನ್ಯೂ ಪಾರ್ಟ್ನರಿಗೆ ಹೆಸರು ತಗೊಂಡ್ಬಿಟ್ಟು ಮಾಡೋಕ್ಕೆ ಹೋಗಬೇಡಿ. ಅವಾಗ ಅರ್ಥ ಏನಾಗುತ್ತೆ? ನ್ಯೂ ಪಾರ್ಟ್ನರ್ ಅವನೇ ಸ್ಯಾಕ್ರಿಫೈಸ್ ಮಾಡ್ಕೊಂಡ ಅನ್ನೋಂಗಾಗುತ್ತೆ. ಸ್ಯಾಕ್ರಿಫೈಸ್ ಮಾಡೋರು ಯಾರು ಅಂತ ಬಂದಾಗ ಕ್ವಶನ್ ನಿಮ್ಮ ಮೈಂಡಲ್ಲಿ ಬರಬೇಕಾಗಿರೋದು ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರಿಗೆ ಮಾಡ್ತಾರೆ? ನ್ಯೂ ಪಾರ್ಟ್ನರ್ಸಿಗೆ. ಸೊ ಓಲ್ಡ್ ಪಾರ್ಟ್ನರ್ಸು ಸ್ಯಾಕ್ರಿಫೈಸ್ ಮಾಡಿದ ಮೇಲೆ ಅವ್ರ ಸ್ಯಾಕ್ರಿಫೈಸ್ ರೇಷಿಯೋ ಏನು ಅಂತ ನಾವು ಕಂಡುಹಿಡಿಯೋದಾದರೆ ನಾವು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಿದಾಗ ನಮಗೆ ಏನು ಸಿಗುತ್ತೆ? ಸ್ಯಾಕ್ರಿಫೈಸ್ ರೇಷಿಯೋ ಸಿಗುತ್ತೆ. Okay, so this is the first one. Let us move to the another one. Dinesh and Mahesh are partners sharing profit and losses in the ratio of 3:2. Dinesh, Mahesh. They admit Ramesh into the partnership business. The new ratio agreed to be 5:4:3. NPS 5:4:3. 5 ಬಂದ್ಬಿಟ್ಟು ದಿನೇಶ್, 4 ಬಂದ್ಬಿಟ್ಟು ಮಹೇಶ್, 3 ಬಂದ್ಬಿಟ್ಟು ರಮೇಶ್. ಕ್ಯಾಲ್ಕುಲೇಟ್ ಸ್ಯಾಕ್ರಿಫೈಸ್ ರೇಷಿಯೋ. ಈ ಪ್ರಾಬ್ಲಮಲ್ಲೂ ಅಷ್ಟೇ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ ಮತ್ತು NPSR ಕೊಟ್ಟಿದ್ದಾರೆ. ಓಲ್ಡ್ ರೇಷಿಯೋ ಮತ್ತು NPSR ಕೊಟ್ಟಾಗ ನಮಗೆ ಫಾರ್ಮುಲಾ ಸ್ಯಾಕ್ರಿಫೈಸ್ ರೇಷಿಯೋ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಯಾವ ಪಾರ್ಟ್ನರ್ಸಿಂದ ಸ್ಯಾಕ್ರಿಫೈಸ್
ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಬೇಕು. ದಿನೇಶ್ ಮತ್ತೆ ಮಹೇಶ್. ದಿನೇಶ್ ಇಂದು ಓಲ್ಡ್ ರೇಷಿಯೋ ಎಷ್ಟಪ್ಪ 3/5. ನೆಕ್ಸ್ಟ್ ಮಹೇಶ್ ಇಂದು ಓಲ್ಡ್ ರೇಷಿಯೋ 2/5. ನೆಕ್ಸ್ಟ್ ದಿನೇಶ್ ಇಂದು ನ್ಯೂ ರೇಷಿಯೋ 5/5 plus 4 9 plus 3 12. Next minus into 4/4. ನೋಡಿ ಇವಾಗ LCM ನೋಡಿ 5 ಮತ್ತೆ 12 ಇದೆ. 5 ರಿಂದ 12 ಹೋಗುತ್ತಾ? ಹೋಗಲ್ಲ. ಸೊ ಹೋಗಲ್ಲ ಅಂದಾಗ 5 into 12 ಮಾಡಿದ್ರೆ ನಮಗೆ ಎಷ್ಟಾಗುತ್ತೆ? 60. ಅನ್ರಿಲೇಟೆಡ್ ನಂಬರ್ ಅಂದರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಬೇಕು, ಅವಾಗ ನಿಮಗೆ ಅದೇ LCM. ಓಕೆ ನೋಡಿ 5 12 60. ಅದೇ 12 ಅಂತ ನ್ಯೂಮರೇಟರಲ್ಲಿ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟ್ 12 ಇಂಟು 5 60. ಸೊ ಅದೇ 5ನ ನ್ಯೂಮರೇಟರಲ್ಲಿ ಮಲ್ಟಿಪ್ಲೈ ಮಾಡಿ. 12 3 36, 5 25. ನೆಕ್ಸ್ಟ್ 12 into 5 60. ಇದು ಕೂಡ ಅನ್ರಿಲೇಟೆಡ್ ನಂಬರ್, 5 ರಿಂದ 12 ಹೋಗೋದಿಲ್ಲ. ಸೊ 5 into 12 ಮಾಡಿದರೆ ನಮಗೆ 60 ಬರುತ್ತೆ, ಅದೇ LCM. 5 into 1 60. ಸೊ ಅದೇ 12 ನ್ಯೂಮರೇಟರಲ್ಲಿ ಮಲ್ಟಿಪ್ಲೈ ಮಾಡಿ. 12 ಇಂಟು 5 ಮಾಡಿದರೆ 60 ಬರುತ್ತೆ, ಅದೇ 5 ನ್ಯೂಮರೇಟರಲ್ಲಿ ಮಲ್ಟಿಪ್ಲೈ ಮಾಡಿ. 12 2s are 24, 5 4s are 20. ನೋಡಿ 36 minus 25 11/60. Next 24 minus 20 4/60. So sacrifice ratio is equal to 11:4. ಇದು ಸೆಕೆಂಡ್ ಒನ್ ಪ್ರಾಬ್ಲಮ್. ಓಕೆ next third one. A and B are the partners in a firm sharing profit in the ratio of 5:3. Five ಬಂದ್ಬಿಟ್ಟು A, 3 ಬಂದ್ಬಿಟ್ಟು B. They admit C as a new partner for 1/7 share. New partner share ಬಂದ್ಬಿಟ್ಟು 1/7. The new profit sharing ratio will be NPSR will be 4:2:1. ನೋಡಿ ಈ ಪ್ರಾಬ್ಲಮ್ ಅಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದಾರೆ, ಮತ್ತು NPSR ಕೂಡ ಕೊಟ್ಟಿದ್ದಾರೆ. ಓಲ್ಡ್ ರೇಷಿಯೋ ಓಲ್ಡ್ ಪಾರ್ಟ್ನರ್ಸ್ ಇಂದು 5 ಮತ್ತು 3, ನ್ಯೂ ಪಾರ್ಟ್ನರ್ ಇಂದು 1/7, ಮತ್ತು ಎಲ್ಲ ಪಾರ್ಟ್ನರ್ ಇಂದು NPSR ಕೊಟ್ಟಿದ್ದಾರೆ. A ಬಂದ್ಬಿಟ್ಟು 4, B ಬಂದ್ಬಿಟ್ಟು 2, C ಬಂದ್ಬಿಟ್ಟು 1. ಸೊ ಏನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದೆ? ಸ್ಯಾಕ್ರಿಫೈಸ್ ರೇಷಿಯೋ. ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ನ್ಯೂ ಶೇರ್. ಓಕೆ, ಓಲ್ಡ್ ಪಾರ್ಟ್ನರ್ ಯಾರಪ್ಪ? ಎದು ಓಲ್ಡ್ ಶೇರ್ ಎಷ್ಟು? 5/8. ನೆಕ್ಸ್ಟ್ ಇನ್ನೊಬ್ಬ ಓಲ್ಡ್ ಪಾರ್ಟ್ನರ್ ಬಿದು ಓಲ್ಡ್ ರೇಷಿಯೋ ಬಂದ್ಬಿಟ್ಟು 3/8. ಓಕೆ, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ನ್ಯೂ ಶೇರ್ ಏನು? 4/7. ನೆಕ್ಸ್ಟ್ ಬಿದು
2/7. ನೋಡಿ 8 ಮತ್ತು 7 ಒಂದೇ ಟೇಬಲಿಂದ ಹೋಗೋದಿಲ್ಲ. ಸೊ ಅನ್ರಿಲೇಟೆಡ್ ನಂಬರ್ 7 × 8 56. 7 × 8 56. ನೆಕ್ಸ್ಟ್ ಇಲ್ಲಿ ನೋಡಿ LCM ಇವಾಗ 56 ಗೊತ್ತಾಯಿತು. 8ನ್ನ 7ರಿಂದ ಗುಣಿಸಿದರೆ ನಮಗೆ 56 ಆಗುತ್ತೆ. 8 7. ಸೊ ಅದೇ 7ನ್ನು ನ್ಯೂಮರೇಟರ್ಗೆ ಯೂಸ್ ಮಾಡಿ. ನೆಕ್ಸ್ಟ್ 7ರಿಂದ 8 ಮಲ್ಟಿಪ್ಲೈ ಮಾಡಿದರೆ 56 ಆಗುತ್ತೆ 8. ಸೊ ಅದೇ 8ನ್ನು ನ್ಯೂಮರೇಟರ್ಗೆ ಮಾಡಿ. 7 5 35. 4 8 32. ನೆಕ್ಸ್ಟ್ ಇಲ್ಲೂ ಅಷ್ಟೇ 7 8 ಸೇಮ್ ನಂಬರ್ ಇದೆ. ಸೊ ದ LCM is 56. 8ನ್ನ 8 ಮಲ್ಟಿಪ್ಲೈ ಮಾಡಿದರೆ 56 ಆಗುತ್ತೆ 7. ಸೊ ಅದೇ 7ನ್ನು ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ. 7ನ್ನ 8 ಮಲ್ಟಿಪ್ಲೈ ಮಾಡಿದರೆ 56 ಆಗುತ್ತೆ 8. ಸೊ ಅದನ್ನೇ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಮಾಡಿ 8. 7 3 21. 8 2 16. 35 minus 32. 3/56. 21 minus 16. 5/56. So the sacrifice ratio (56 denominator ಇದೆ ಸೇಮ್ ಇದೆ. ಸೊ ಹಾಗಾಗಿ 3:5. So this is the sacrifice ratio of A and B. The third problem. Next, fourth one. Anil and Sunil are the partners in a firm sharing profit and losses in the ratio of 3:2. Anil, Sunil. They admit Ashok as a new partner for 1/4 share. The new profit sharing ratio between Anil and Sunil. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಇದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಅನಿಲ್ ಆ್ಯಂಡ್ ಸುನಿಲ್ ಅಂತ ಇದೆ. NPSR ಅಂತ ಇದೆ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ ತಕ್ಷಣ ಇದು NPSR ಆಗೋದಿಲ್ಲ. ಬಟ್ ಇಲ್ಲಿ ನೀವು ಕರೆಕ್ಟಾಗಿ ನೋಡ್ಬೇಕಾಗಿರೋದು ಏನು ಅಂದರೆ ಬಿಟ್ವೀನ್ ಅನಿಲ್ ಆ್ಯಂಡ್ ಸುನಿಲ್ ಅಂತ ಇದೆ. ಅಂದರೆ ಅಗ್ರೀಡ್ ರೇಷಿಯೋ ಅಂತ ಕರಿತೀವಿ. ಏನಂತ ಕರಿತೀವಿ ಇದನ್ನು? ಅಗ್ರೀಡ್ ಶೇರ್. ಯಾಕೆಂದರೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಅನಿಲ್ ಆ್ಯಂಡ್ ಸುನಿಲ್ ಬಂದ್ಬಿಟ್ಟು ಎಷ್ಟು ಕೊಟ್ಟಿದೆ? 2:1 ಕೊಟ್ಟಿದೆ. ಅನಿಲ್ ಇಂದು 2, ಸುನಿಲ್ ಇಂದು 1. NPSR ಅಂತ ಕೊಟ್ಬಿಟ್ಟು ಮುಂದೆ 3 ಜನದ್ದು ಕೊಟ್ಟಿದ್ದರೆ ಇದು NPSR ಆಗ್ತಾ ಇತ್ತು. ಬಟ್ ಇಲ್ಲಿ 3 ಜನದ್ದು ಕೊಟ್ಟಿಲ್ಲ. ಬಟ್ ಏನೇನು ಹೇಳಿ, ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಿಟ್ವೀನ್ ಇಬ್ಬರು ಮಧ್ಯೆ, ಯಾರಿಬ್ಬರ ಮಧ್ಯೆ? ಅನಿಲ್ ಮತ್ತು ಸುನಿಲ್. ಎಷ್ಟು? 2:1. ಅಕಸ್ಮಾತ್ ಏನಾದರೂ ಇನ್ನೊಂದು ಈ ಥರ ಏನಾದರೂ ಇದ್ದಿದ್ರೆ ಆವಾಗ NPSR ಆಗ್ತಾಯಿತ್ತು. ಅದು ಅಗ್ರೀಡ್ ಶೇರ್ ಆಗಲ್ಲ. ಯಾಕೆಂದರೆ ಇಬ್ಬರು ಇದ್ರ ಮುಂಚೆ ಯಾರು? ಅನಿಲ್ ಮತ್ತು ಸುನಿಲ್. ನೆಕ್ಸ್ಟ್ ಯಾರು ಬಂದು? ಅಶೋಕ್. ಅಶೋಕ್ ಬಂದಾದ್ಮೇಲೆ ರೇಷಿಯೋ 2 ಶೇರ್ ಏನಾಗಬೇಕು? 3 ಜನದ ಬರ್ತಾನೆ. ಬಟ್ ಇಲ್ಲಿ ಏನು ಕೊಟ್ಟಿಲ್ಲ? ಇಬ್ಬರಿಗೆ ಮಾತ್ರ ಕೊಟ್ಟಿಲ್ಲ. ಸೊ ಹಾಗಾಗಿ ಅದೇನದು? ಅಗ್ರೀಡ್ ಶೇರ್. ಅಗ್ರೀಡ್ ಶೇರ್ ಕೊಟ್ಟಾಗ ನಮಗೆ ಫಾರ್ಮುಲಾ ನಮಗೆ NPSR ಕ್ಯಾಲ್ಕುಲೇಟ್ ಮಾಡ್ತಾರೆ. ಫಸ್ಟ್ NPSR ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್ ಅಂತ ನಾನು ಬರೀಡಿ, ಅಥವಾ ರಿಮೈನಿಂಗ್ ಶೇರ್ ಇಂಟು ಅಗ್ರೀಡ್ ಶೇರ್ ಅಂತ ನಾನು ಬರೀಡಿ. Agreed share into remaining share. Anil in the agreed share 2/3.
ಇಂಟು ರಿಮೈನಿಂಗ್ ಶೇರ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ರಿಮೈನಿಂಗ್ ಶೇರ್ 1 ಮೈನಸ್ ನ್ಯೂ ಪಾರ್ಟ್ನರ್ ಶೇರ್. ನ್ಯೂ ಪಾರ್ಟ್ನರ್ ಶೇರ್ ಎಷ್ಟು? 1/4. ಸೊ 1 ಮೈನಸ್ 1/4 ಮಾಡಿದ್ರೆ 3/4 ಬರುತ್ತೆ. ಸೊ 3/4 ಏನಿದು ರಿಮೈನಿಂಗ್ ಶೇರ್. ಓಕೆ, ಸೊ 2/3 ಇಂಟು 3/4. ನೆಕ್ಸ್ಟ್ ಸುನೀಲ್. ಸುನೀಲಿಂದ ಅಗ್ರೇಡ್ ಶೇರ್ ಬಂದ್ಬಿಟ್ಟು 1/3 ಇಂಟು ರಿಮೈನಿಂಗ್ ಶೇರ್ 3/4. ಸೊ 2/3 ಇಂಟು 3/4 6/12. 1/3 ಇಂಟು 3/4 3/12. 6/12 3/12 ಏನಿದು NPS ಯಾರ್ದು? ಅನಿಲ್ ಮತ್ತೆ ಸುನೀಲ್. ಸೊ ಇವಾಗ ಸ್ಯಾಕ್ರಿಫೈಸ್ ರೇಷಿಯೋ old share minus new share. Old share of Anil 3/5. ಇದು old ratio 3/5 minus new share ಎಷ್ಟು 6/12. ನೆಕ್ಸ್ಟ್ ಸುನೀಲ್. ಸುನೀಲಿಂದ ಓಲ್ಡ್ ಶೇರ್ ಎಷ್ಟು? 2/5 ಮೈನಸ್ ನ್ಯೂ ಶೇರ್ ಎಷ್ಟು? ಮೈನಸ್ 3/12. 5ಗೆ ಮತ್ತೆ 12ಗೆ LCM 60. ಅಂದರೆ 5ರಲ್ಲಿ 12 ಹೋಗಲ್ಲ. ಸೊ ಹಾಗಾಗಿ 100 ನಂಬರ್ 5 12 60. 5 ಇಂದ ಏನು ಮಲ್ಟಿಪ್ಲೈ ಮಾಡಿದ್ರೆ 60 ಆಗುತ್ತೆ? 12. ಸೊ ಅದೇ 12 ನ್ಯೂಮರೇಟರ್ ತೊಗೊಳ್ಳಿ. 12 ಏನು ಮಲ್ಟಿಪ್ಲೈ ಮಾಡಿದ್ರೆ 60 ಆಗುತ್ತೆ? 5. ಅದೇ 5 ನ್ಯೂಮರೇಟರ್ ತೊಗೊಳ್ಳಿ. 12 3s are 36. 6 5s are 30. ನೆಕ್ಸ್ಟ್ ಇದೇ ರೀತಿ ಇದಕ್ಕೂ ಅಷ್ಟೇ LCM 60 ಬರುತ್ತೆ. 5 12s are 2 12s are 12 5s are 3 5s are 12 into 2 24. 5 into 3 5 into 3 15. Okay, 36 minus 30 6/60. 24 minus 15 9/60. Next, sacrifice ratio is equal to, ಇದನ್ನ ಫರ್ದರ್ ಮತ್ತೆ ಡಿವೈಡ್ ಮಾಡಬಹುದು. sacrifice ratio is equal to 60 60 ಕಾಮನ್ ಇದೆ. ಸೊ 6:9 or 3 2s are 3 3s are 2:3. 6:9 ಆದರೂ ಬರಿಬೋದು ಅಥವಾ 2:3 ಆದರೂ ಬರಿಬೋದು. ಅಂದರೆ 6 ಮತ್ತು 9 3 ಇಂದ ಹೋಗುತ್ತೆ. 3 2s are 3 3s are. ಹಾಗಾಗಿ ಮತ್ತೆ ಅದನ್ನು ಭಾಗಿಸ್ಬೋದು. ಹಾಗಾಗಿ ಸ್ಯಾಕ್ರಿಫೈಸ್ ರೇಷಿಯೋ ಎಷ್ಟು? 2:3. ಓಕೆ, ಸೊ ದಿಸ್ ಇಸ್ ದ 4th one ಪ್ರಾಬ್ಲಮ್. ಮೈಂಡಲ್ಲಿರಲಿ, ಪ್ರಾಬ್ಲಮನ್ನು ಕರೆಕ್ಟಾಗಿ ಅನಲೈಸ್ ಮಾಡಬೇಕು. ಅದನ್ನು ಓದಿದರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಓಲ್ಡ್ ರೇಷಿಯೋ ಕೊಟ್ಟಿದ್ದ ಈ ಪ್ರಾಬ್ಲಮಲ್ಲಿ ನ್ಯೂ ಪಾರ್ಟ್ನರ್ ಶೇರ್ ಕೊಟ್ಟಿದ್ದ, ಬಟ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿಲ್ಲ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬದಲಾಗಿ ಏನು ಕೊಟ್ಟಿದ್ದ? ಅಗ್ರೀಡ್ ಶೇರ್ ಕೊಟ್ಟಿದ್ದ. ಯಾವಾಗ ಅಗ್ರೀಡ್ ಶೇರ್ ಕೊಡ್ತಾನೆ ಆವಾಗ ನಾವು NPSR ಕ್ಯಾಲ್ಕುಲೇಟ್ ಮಾಡಬೇಕು. NPSR ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ಫಾರ್ಮುಲಾ ಬಂದ್ಬಿಟ್ಟು ಅಗ್ರೀಡ್ ಶೇರ್ ಇಂಟು ರಿಮೈನಿಂಗ್ ಶೇರ್. ಅಗ್ರೀಡ್ ಶೇರು ಮತ್ತು ರಿಮೈನಿಂಗ್ ಶೇರನ್ನು ಮಲ್ಟಿಪ್ಲೈ ಮಾಡಿದರೆ ಏನು ಸಿಗುತ್ತೆ? NPSR ಸಿಗುತ್ತೆ. ಓಕೆ, ಲೆಟ್ ಅಸ್ ವಿ ಮೂವ್ ಟು ದ 5th one. X and Y are the partners sharing profit
and losses in the ratio of 3:2. Old ratio x ಮತ್ತು y ratio 3:2. They admit Z into the partnership. X agrees to surrender. Surrender ಅಂತ ಹೇಳಿ ಸರೆಂಡರ್ ರೇಷಿಯೋ ಕೊಟ್ಟೇನೆ ಎಷ್ಟು 1/2 x ಇಂಟು ಸರೆಂಡರ್ ಶೇರ್ 1/2 and 1/4 ಇದು x ಇದು y. X agrees to surrender 1/2 and y agrees to surrender 1/4 of his share in favor of Z. ಯಾರಿಗೆ ಸರೆಂಡರ್ ಮಾಡಿದ್ರು, ಯಾರಿಗೆ ಕೊಟ್ಟರು? ಝೆಡ್ಗೆ. ಯಾರ್ಯಾರು ಕೊಟ್ಟರು? ಎಕ್ಸ್ ಮತ್ತು ವೈ. ಎಕ್ಸ್ ಎಷ್ಟು ಕೊಟ್ಟರು? 1/2 ಕೊಟ್ಟರು. ವೈ ಎಷ್ಟು ಕೊಟ್ಟರು? 1/4 ಕೊಟ್ಟರು. ಓಕೆ, ಸೊ ಕ್ಯಾಲ್ಕುಲೇಟ್ ದ ಸ್ಯಾಕ್ರಿಫೈಸ್ ರೇಷಿಯೋ. ಇಲ್ಲಿ ನೋಡಿ, ಓಲ್ಡ್ ಶೇರ್ ಕೊಟ್ಟೇನು ಮತ್ತು ಸರೆಂಡರ್ ಶೇರ್ ಕೊಟ್ಟೇನು. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಸ್ಯಾಕ್ರಿಫೈಸ್ ರೇಷಿಯೋ. ಸೊ ಸ್ಯಾಕ್ರಿಫೈಸ್ ರೇಷಿಯೋನ ನಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ sacrifice ratio is equal to whole share into surrender share. whole share ಮತ್ತು surrender share ಅನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನು ಸಿಗುತ್ತೆ? sacrifice ratio ಸಿಗುತ್ತೆ. old partner share x, old ratio ಎಷ್ಟು? 3/5. y 2/5. ಮಿಕ್ಸ್ ಇಂದು ಸರೆಂಡರ್ ಶೇರ್ ಬಂದ್ಬಿಟ್ಟು 1/2, y 1/4. ಸೊ 3/5 into 1/2, 3/10. ನೆಕ್ಸ್ಟ್ 2/5 into 1/4, that is 2/20. ನೋಡಿ, ಇಲ್ಲಿ ಡಿನಾಮಿನೇಟರ್ 10 ಇದೆ, ಇಲ್ಲಿ 20 ಇದೆ. ಡಿನಾಮಿನೇಟರ್ ಏನಾಗಿದೆ? ಡಿಫ್ರೆನ್ಸ್ ಇದೆ. ಓಕೆ, ಅದನ್ನ ಸೇವ್ ಮಾಡಬೇಕು ಅಂದರೆ 10 ಅನ್ನು ಏನು ಮಲ್ಟಿಪ್ಲೈ ಮಾಡಿದ್ರೆ 20 ಆಗುತ್ತೆ? 2. ಸೊ ಅದೇ 2 ನ ನ್ಯೂಮರೇಟರ್ ಮಾಡಿ 6/20 ಆಗಿದೆ. ಈಗ ಡಿನಾಮಿನೇಟರ್ ಈಕ್ವಲ್ ಆಗಿದೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ 6 ಮತ್ತು 2, 6:2. ಇದನ್ನು ಮತ್ತೆ ಫರ್ದರ್ ಡಿವೈಡ್ ಮಾಡಬೇಕು. 2 1 2 3 4, 3:1. Okay, so this is the fifth one problem. Next, sixth one. Ram and Rahim are the partners sharing profits and losses equally. Equally ಅಂದರೆ 1:1. ರಾಮ್ ರಹೀಮ್ ಈಕ್ವಲಿ ಅಂತ ಬಂದಾಗ 1:1 ಅಂತ ತಗೋಬೇಕು, ಯಾವಾಗಲೂ ಮೈಂಡಲ್ಲಿ. ನೆಕ್ಸ್ಟ್, ದೇ ಅಡ್ಮಿಟ್ ಚಾರ್ಲಿನ್ ಇನ್ ಟು ದ ಪಾರ್ಟ್ನರ್ಶಿಪ್ ಆ್ಯಂಡ್ ರಾಮ್ ಅಗ್ರೀಸ್ ಟು ಸರೆಂಡರ್ 1/3 ಆ್ಯಂಡ್ ರಹೀಮ್ ಅಗ್ರೀಸ್ ಟು ಸರೆಂಡರ್ 1/4. ಇಲ್ಲ, ಸರೆಂಡರ್ ಶೇರ್ ಬಂದಿದೆ. surrender share Ram 1/4, sorry, Ram 1/3, Rahim 1/4. New partner Alex Charlie. Calculate the sacrifice ratio.
ನೋಡಿ ಓಲ್ಡ್ ರೇಷಿಯೋ ಸರೆಂಡರ್ ಶೇರ್ ಕೊಟ್ಟಿದೆ. ಸೊ ಸ್ಯಾಕ್ರಿಫೈಸ್ ರೇಷಿಯೋ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಇಂಟು surrender share. Old partners are old share is 1/2 into Ram into surrender share 1/3. Next, Rahim into old share 1/2. Next, on the surrender share 1/4. 1/2 into 1/3, that is 1/6. Next 1/2 into 1/4, 1/8. ನೋಡಿ ಡಿನಾಮಿನೇಟರ್ ಏನಾಗಿದೆ, ಡಿಫ್ರೆಂಟ್ ಇದೆ, ಅದನ್ನು ಸೇವ್ ಮಾಡಬೇಕು. ಏನು ಮಾಡಿದರೆ ಸೇವ್ ಆಗುತ್ತೆ ನೋಡಿ. 6 2s ಮಾಡಿದರೆ 12 ಆಗುತ್ತೆ, 8 2s ಮಾಡಿದರೆ 16 ಆಗುತ್ತೆ. ನೆಕ್ಸ್ಟ್ 8 3s ಮಾಡಿದರೆ 24, 6 4s ಮಾಡಿದರೆ 24. So 4/24, 3/24. Sacrifice ratio is equal to 4/3, 4:3. ಓಕೆ, ನೀವು ಇಷ್ಟೇ ಮಾಡಿ ಬಿಡೋದಲ್ಲ, ಅದನ್ನು ಡಿನಾಮಿನೇಟರ್ ಈಕ್ವಲ್ ಮಾಡಬೇಕು ಅನ್ನೋದು ನಿಮ್ಮ ಮೈಂಡಲ್ಲಿ ಇರಬೇಕು. ಓಕೆ, ಅದು ಮಾಡಿದರೆ ಮಾತ್ರ ನ್ಯೂಮರೇಟರ್ನ ನೀವು ತೊಗೊಳ್ಲಿಕ್ಕೆ ಬರುತ್ತೆ. ನೀವು ಡಿನಾಮಿನೇಟರ್ ಈಕ್ವಲ್ ಮಾಡಿದ್ರೆ ನ್ಯೂಮರೇಟರ್ 1 1 ಅಂತ ತಗೊಂಡು ಸ್ಯಾಕ್ರಿಫೈಸ್ ರೇಷಿಯೋ 1:1 ಅಂತ ಬರೆದ್ರೆ ತಪ್ಪಾಗುತ್ತೆ. ಓಕೆ, ಲೆಟ್ ಅಸ್ ಮೂವ್ ಟು ದ ಅನದರ್ ಒನ್, ಸೆವೆಂತ್ ಪ್ರಾಬ್ಲಮ್. Radha and Rukmini are the partners sharing profit and losses in the ratio of 4:3. They admit Sita into the partnership. The new profit sharing ratio is 7:4:3 respectively. Radha Rukmini ಇಬ್ಬರು ಪಾರ್ಟ್ನರ್ಸು, ಇನ್ನೊಬ್ಬರನ್ನ ಯಾರನ್ನು ಸೇರಿಸ್ಕೊಂಡ್ರು, ಸೀತಾ. ಸೊ 3 ಜನ ಇದ್ದಾರೆ ನ್ಯೂ ಪಾರ್ಟ್ನರ್ನ 3 ಜನದ್ದು ರೇಷಿಯೋ ಕೊಟ್ಟಿದ್ದಾರೆ NPSR 7:4:3. ಇಲ್ಲಿ ಓಲ್ಡ್ ಶೇರು ಕೊಟ್ಟೇನೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನು ಕೊಟ್ಟೇನೆ. ಓಲ್ಡ್ ಶೇರ್ ಇಸ್ ಈಕ್ವಲ್ ಟು ರಾಧಾ ಮತ್ತು ರುಕ್ಮಿಣಿ ಎಷ್ಟಪ್ಪ 4:3. NPSR ರಾಧಾ ರುಕ್ಮಿಣಿ ಓಲ್ಡ್ ಪಾರ್ಟ್ನರ್ಸ್, ಇನ್ನೊಬ್ರು ಯಾರು ಬಂದಿದ್ದು, ಸೀತಾ. ಸೊ ಸೀತಾ ಬಂದಾದ್ಮೇಲೆ NPSR ಎಷ್ಟಾಗಿದೆ, 7:4:3. ಸೊ ಓಲ್ಡ್ ಶೇರ್ ಮತ್ತು ನ್ಯೂ ಶೇರ್ ಕೊಟ್ಟಿದ್ದಾರೆ. ಫಾರ್ಮುಲಾ ನಿಮಗೆ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಯಾಕ್ರಿಫೈಸ್ ರೇಷಿಯೋ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ರಾಧಾದು ಓಲ್ಡ್ ಶೇರ್ 4/7 ಮೈನಸ್ ನ್ಯೂ ಶೇರ್ 7/14. ನೆಕ್ಸ್ಟ್ ರುಕ್ಮಿಣಿ ಓಲ್ಡ್ ಶೇರ್ 3/7 ಮೈನಸ್ ನ್ಯೂ ಶೇರ್ ಬಂದ್ಬಿಟ್ಟು 4/14. LCM 7 ಮತ್ತು 14 ಇದೆ, 7 14 ಇಂದ ಹೋಗುತ್ತೆ. ಸೊ LCM ಬಂದ್ಬಿಟ್ಟು
14, 7 2s are 4 2s are 14 1s are 7 1s are 4 2s are 8 minus 7 7 के मतलब 14 14 7 2s are 3 2s are 14 1s are 4 1s are 6 minus 4 that is 1 by 14 2 by 14 sacrifice ratio is equal to 14 14 denominator same है so 1 is to 2 next 8th one Arati and Bharati are the partners sharing profit and losses in the ratio of 3:2. Arati and Bharati 3:2. They admit Kirti into the partnership. The new profit sharing ratio is 4:3:3. ಕೀರ್ತಿ ಬಂದಾದ್ಮೇಲೆ 3 ಜನರು ಎನ್ ಪಿ ಎಸ್ 4:3:3 ಅಂತ ಹೇಳ್ತೀವಿ. ಸೊ ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಫಾರ್ಮುಲಾ old share minus new share. आरती ಮತ್ತೆ ಭಾರತಿ ಆರತಿ ಓಲ್ಡ್ ಶೇರ್ ಬಂದ್ಬಿಟ್ಟು 3/5 ಭಾರತಿಗೂ 2/5 ಎನ್ ಪಿ ಎಸ್ ಆರ್ ಬಂದ್ಬಿಟ್ಟು ಆರ್ತಿಗೂ 4:3:3 ಅಂದರೆ 4/10 minus 3/10 LCM 5 ಮತ್ತೆ 10 ಇದೆ 10 ಬರುತ್ತೆ ಏಕೆಂದರೆ 5ರಲ್ಲಿ 10 ಹೋಗುತ್ತೆ ಎಷ್ಟರಿಂದ 5 2 ಸೊ ಅದೇ 2ನ ನ್ಯೂಮರೇಟರಿಗೆ ತೊಗೊಂಡು 3 2 minus 4 10 1 4 1 ಓಕೆ ನೆಕ್ಸ್ಟ್ ಇವೆರಡಕ್ಕೂ LCM ಅಷ್ಟೇ 10 ಬರುತ್ತೆ 5 2 2 2 ನೆಕ್ಸ್ಟ್ 10 1 3 1 4 minus 3 6 minus 4 2/10 4 minus 3 1/10 the sacrifice ratio is to denominator 10 ಇದೆ equal ಇದೆ so numerator ತಗೊಂಡ್ರೆ numerator ನ ಕನ್ಸಿಡರ್ ಮಾಡೋದಾದ್ರೆ 2:1 ಇದು 8th ಪ್ರಾಬ್ಲಮ್ ಓಕೆ ನೆಕ್ಸ್ಟ್ ಲುಕ್ ಅಟ್ ದ 9th one the last one Ravi and Shankar are the partners sharing profit and losses in the ratio of 2:1. Ravi and Shankar. Next, they admit Shiva into the partnership and gave him 1/6 share.
ನ್ಯೂ ಪಾರ್ಟ್ನರ್ ಯಾರು? ಶಿವ. ಅವನ ಶೇರ್ ಎಷ್ಟು? 1/6. Ravi and Shankar agreed to share the remaining share in the ratio of 3:2. ನೋಡಿ, agreed share ಕೊಟ್ಟಿದೆ. Agreed share ನೋಡಿ, ರವಿ ಮತ್ತು ಶಂಕರ್ ಅಗ್ರೀಡ್ ಟು ಶೇರ್ ದ ರಿಮೈನಿಂಗ್ ಶೇರ್ ಇನ್ ದ ರೇಷಿಯೋ ಆಫ್ 3:2 ಅಂತ ಹೇಳಿ. ಸೊ 3:2 ಬಂದ್ಬಿಟ್ಟು ಯಾರು? ರವಿ ಮತ್ತು ಶಂಕರ್. NPSR ಕೊಟ್ಟಿಲ್ಲ. NPSR ಕೊಡ್ದಲ್ಲೇ ನೀವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ NPSR ಫಸ್ಟ್ ಕ್ಯಾಲ್ಕುಲೇಟ್ ಮಾಡಿ. ಅಗ್ರೀಡ್ ಶೇರ್ into remaining share first calculate. Remaining share is equal to 1 minus new partnership 1/6, that is 5/6. 1 minus new partner share ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ರಿಮೈನಿಂಗ್ ಶೇರ್ ಸಿಗುತ್ತೆ. ಸೊ 1 minus 1/6, 5/6. ಓಲ್ಡ್ ಪಾರ್ಟ್ನರ್ ರವಿದು ಅಗ್ರೀಡ್ ಶೇರ್ ಬಂದ್ಬಿಟ್ಟು 3/5 ಇಂಟು ರಿಮೈನಿಂಗ್ ಶೇರ್ ಎಷ್ಟಪ್ಪ? 5/6. ನೆಕ್ಸ್ಟ್ ಶಂಕರ್ 2/5 agreed share, remaining share ಬಂದ್ಬಿಟ್ಟು 5/6. 3/5 into 5/6, 15/30. Next 2/5 into 5/6, 10/30. So NPSR ರವಿ ಮತ್ತು ಶಂಕರ್ ಇದ್ದು 15/30 ಮತ್ತು 10/30. Sacrifice ratio is equal to whole share minus new share. ರವಿ whole share ಎಷ್ಟಪ್ಪ? 2/3. ರವಿದು ನ್ಯೂ ಶೇರ್ ಎಷ್ಟಪ್ಪ? 15/30. ನೆಕ್ಸ್ಟ್ ಶಂಕರಿಂದ ಓಲ್ಡ್ ಶೇರ್ ಬಂದ್ಬಿಟ್ಟು 1/3. ಶಂಕರಿಂದ ನ್ಯೂ ಶೇರ್ ಬಂದ್ಬಿಟ್ಟು 10/30. ಸೊ LCM ತೆಗೆಯೋಣ. 3ಗೆ ಮತ್ತೆ 30 LCM ಬಂದ್ಬಿಟ್ಟು 39. ಯಾಕೆಂದರೆ 3ರಿಂದ 3 ಹೋಗುತ್ತೆ. ನೆಕ್ಸ್ಟ್ನಲ್ಲಿ ಅಂದರೆ 10 ಬರುತ್ತೆ. ಸೊ ಅದೇ 10ನ್ನು ನ್ಯೂಮರೇಟರ್ ಇಟ್ಕೊಂಡು 30 into 1, 15 into 1, 10 to 20 minus 50. ಇದಕ್ಕೂ ಅಷ್ಟೇ LCM 30 ಬರುತ್ತೆ. 3 times are 1 times are it is 10. 10 minus 10 is 20 minus 15, 5. 15/30 is 0/30. ಸೊ ಇದೇನು ಸರ್ 0 ಬಂದ್ಬಿಡ್ತಲ್ಲ? ಎಸ್, 0 ಬಂದರೆ ಅರ್ಥ ಏನು ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋ ಆಫ್ ರವಿ ಮತ್ತು ಶಂಕರಲ್ಲಿ ಸ್ಯಾಕ್ರಿಫೈಸ್ ಮಾಡಿದ್ರು. ಯಾರು? ರವಿ ಮತ್ತು ಶಂಕರ್. ಯಾರಿಗೆ ಮಾಡಿದರು? ಶಿವಾಗೆ. ರವಿ ಎಷ್ಟು ಪಾರ್ಟ್ ಸ್ಯಾಕ್ರಿಫೈಸ್ ಮಾಡ್ದ? 5 ಪಾರ್ಟ್. ಶಂಕರ್ 0 ಪಾರ್ಟ್. ಶಂಕರ್ 0 ಪಾರ್ಟ್ ಸ್ಯಾಕ್ರಿಫೈಸ್ ಮಾಡ್ಯಾನೆ ಅಂದರೆ ಶಿವಾಗೆ ಅರ್ಥ ಏನು ಅಂದರೆ ಶಂಕರು ಯಾವುದೇ ಒಂದು ಪಾರ್ಟನ್ನು ಶಿವಾಗೆ ಕೊಟ್ಟಿಲ್ಲ ಅಂತ. ಹಾಗಾದರೆ ಶಿವ ಕೊಟ್ಟಿದ್ದು ಕಂಪ್ಲೀಟಾಗಿ ಯಾರು? ರವಿ ಮಾತ್ರ. ಎಷ್ಟು ಪಾರ್ಟ್ ಕೊಟ್ಟ? 5 ಪಾರ್ಟ್. ಸೊ ಸ್ಯಾಕ್ರಿಫೈಸ್ ರೇಷಿಯೋ
sacrifice ratio is equal to 5:0. Okay, so this is all about the today's class in respective of sacrifice ratio. Okay, thank you.